ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ನನಗೆ ಗೊತ್ತಿರೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆಯಿತಾ? ಆಮೇಲೆ ಗೊತ್ತಾದಮೇಲೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಮಿಕ್ಕಿದ್ದು. ಸದ್ಯಕ್ಕೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಕೇಸಲ್ಲಿರುವಂತಹ A14 ಆರೋಪಿ ಪ್ರದೋಷ್ ಅವರು ಏನು ಮಾಡ್ತಾರೆ, ಮಾಫಿ ಸಾಕ್ಷಿಗೆ ಮುಂದಾಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ 2ನೇ ಬಾರಿ ವಿಚಾರಣೆ ಇವತ್ತು ಬರುತ್ತೆ. ಈಗ ಒಂದು ಆದೇಶ ಕೂಡ ಹೊರಬಿದ್ದಿದೆ. ಆಕ್ಷೇಪಣೆ ಸಲ್ಲಿಸೋಕ್ಕೆ ಅವಕಾಶ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಏನಿದು ಅರ್ಥ ಅಂತ ನೀವು ಕೇಳಿದ್ರೆ, ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಬೇರೆಯವ್ರಿಗೆ ಅವಕಾಶ ಇಲ್ಲ ಅಂತ. ಅಂದರೆ ಇವರು ಮಾಫಿ ಸಾಕ್ಷಿಗೆ ಮುಂದಾದಾಗ ಇನ್ನು ಉಳಿದ ಆರೋಪಿಗಳು ಯಾರು ಕೂಡ ಇದನ್ನು ವಿರೋಧ ವ್ಯಕ್ತಪಡಿಸೋಂಗಿಲ್ಲ. ಇದು ಸರಿ ಇಲ್ಲ, ಇದು ಬೇಡ, ಇದು ಇಲ್ಲ, ಈ ರೀತಿ ಯಾವುದೇ ರೀತಿ ವಿರೋಧ ವ್ಯಕ್ತಪಡಿಸೋಂಗಿಲ್ಲ. ಅದು ರೂಲ್ಸು. ಸೊ ಅದನ್ನೇ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಆರೋಪಿಗಳಿಗೆ ಅವಕಾಶ ಇಲ್ಲ ಅಂತ ಕೋರ್ಟ್ ಆದೇಶ ಕೊಟ್ಬಿಟ್ಟಿದೆ. ಅಂದರೆ ಮಾಫಿ ಸಾಕ್ಷಿಗೆ ಆಕ್ಷೇಪಣೆ ಸಲ್ಲಿಸಲು ಆರೋಪಿಗಳಿಗೆ ಅವಕಾಶ ಇಲ್ಲ. ದರ್ಶನ್ ಅವರು ಸೇರಿದಂತೆ ಇತರ ಆರೋಪಿಗಳ ಆಕ್ಷೇಪಣೆಯನ್ನು ಪರಿಗಣಿಸಲಿಕ್ಕೆ ಕೋರ್ಟ್ ನಿರಾಕರಣೆ ಮಾಡಿರುವಂತಹದ್ದು. ಆ್ಯಕ್ಚುಲಿ ಮಾಫಿ ಸಾಕ್ಷಿ ಅರ್ಜಿಗೆ ನಮ್ಮ ಆಕ್ಷೇಪಣೆ ಇದೆ ಅಂತ ಆರೋಪಿಗಳ ಪರ ವಕೀಲರು ವಾದ ಮಾಡಿರ್ತಾರೆ. ಅಂದರೆ ಇನ್ನುಳಿದ ಆರೋಪಿಗಳ ವಕೀಲರು ಇರ್ತಾರಲ್ಲ, ಅವರೆಲ್ಲರೂ ಹೇಳ್ತಾರೆ ಇದಕ್ಕೆ ನಮ್ಗೆ ಆಕ್ಷೇಪಣೆ ಇದೆ ಇದು ಅಂತ, ನಮ್ಮ ವಾದನೂ ನೀವು ಕೇಳಬೇಕು ಅಂತ ಕೇಳ್ಕೊಳ್ತಾರೆ. ಆದರೆ ಕೋರ್ಟ್ ಮಾಫಿ ಸಾಕ್ಷಿ ಅರ್ಜಿಗೆ ಆರೋಪಿಗಳ ಆಕ್ಷೇಪಣೆಗೆ ಅವಕಾಶ ಇಲ್ಲ ಅಂತ ಹೇಳಿ ಆದೇಶ ಕೊಡುತ್ತೆ. ಸೊ ಪ್ರದೋಷ್ ಮಾಫಿ ಸಾಕ್ಷಿಗೆ ಇತರ ಆರೋಪಿಗಳು ಆಕ್ಷೇಪಿಸುವಂತೆ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಪ್ರದೋಷ್ ಮಾಫಿ ಸಾಕ್ಷಿ ಆಕ್ಷೇಪಣೆ ಬಗ್ಗೆ ಸೆಷನ್ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿರುವಂತಹದ್ದು. ಈಗ ಪ್ರದೋಷ್ ಅವರು ಮುಂದಾಗಿದ್ದಾರೆ ಮಾಫಿ ಸಾಕ್ಷಿಗೆ. ಆದರೆ ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾ ಅಥವಾ ಬೇಡವಾ ಅನ್ನೋದ್ರ ಕುರಿತು ಪ್ರತ್ಯೇಕವಾಗಿ ಆದೇಶ ಮಾಡಲಾಗುತ್ತೆ ಅಂತೇಳಿ ನ್ಯಾಯಾಧೀಶರು ಆದಂತಹ ಸುಜಾತಾ ಸಾಂಬ್ರಾಣಿಯವರು ಅವರಿದ್ದಂಥ ಒಂದು ಪೀಠ ಮಹತ್ವದ ಒಂದು ಆದೇಶವನ್ನು ಹೊರ ಹಾಕಿರುವಂಥದ್ದು. ಸೊ ಇವರು ಮಾಫಿ ಸಾಕ್ಷಿನ ಅಕ್ಸೆಪ್ಟ್ ಮಾಡ್ಕೊತಾರಾ ಇಲ್ವಾ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ ಕಾದು ನೋಡೋಣ. ಇನ್ ಕೇಸ್ ಅವ್ರೇನಾದ್ರು ಅಕ್ಸೆಪ್ಟ್ ಮಾಡಿಕೊಂಡ್ರೆ ನಿಜವಾಗ್ಲೂ ಸಂಕಷ್ಟ ಕಾದಿದೆ ಅಂತಲೇ ಹೇಳ್ಬೋದು. ಆಮೇಲೆ ಹೆಂಗೆ ಹೋಗುತ್ತೆ ಅದ್ರ ಪ್ರೊಸೀಜರು ಅದನ್ನು ನೋಡಬೇಕು. ಅಕಸ್ಮಾತ್ ಅವ್ರೇನಾದ್ರು ಅಕ್ಸೆಪ್ಟ್ ಮಾಡ್ಕೊಂತು ಅಂತ ಅಂದರೆ ಇತರ ಆರೋಪಿಗಳ ಲಾಯರ್ಸ್ಗಳಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಆದರೆ ಅವರು ಅದನ್ನು ವಿರೋಧ ಪಡಿಸೋ ಹಂಗೆ ಅವ್ರಿಗೂ ಕೂಡ ಹಕ್ಕಿಲ್ಲ. ಸೊ ನೋಡವ ಮುಂದೆ ಏನಾಯಿತು ಅಂತ ಗೊತ್ತಾದ್ಮೇಲೆ ಅಪ್ಡೇಟ್ ಮಾಡ್ತೀನಿ.